ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದ ಆಹ್ವಾನದ ಕುರಿತಾದ ವಿವಾದ ಇನ್ನೂ ಕೂಡ ತಣ್ಣಗಾಗಿಲ್ಲ. ಸಾಕಷ್ಟು ಜನ ನಮಗೆ ರಾಮ ಮಂದಿರದ ಉದ್ಘಾಟನೆಗೆ ಆಹ್ವಾನವೇ ಬಂದಿಲ್ಲ ಅಂತ ನೋವು ತೋಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೆಲವರಂತೂ ನಮ್ಮ ಹತ್ರ ಅಷ್ಟೊಂದು ದುಡ್ಡು ತಗೊಂಡೋದ್ರೂ ಆಹ್ವಾನವನ್ನ ಕೊಟ್ಟಿಲ್ಲ ಅನ್ನೋ ಮಾತುಗಳನ್ನ ಆಡ್ತಾ ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರಂತೂ ನಾವು ಸಂಸದರು, ನಾವು ಶಾಸಕರು, ನಮ್ಮನ್ನು ಕರೀತಿಲ್ಲ ಅನ್ನೋ ಮಾತುಗಳನ್ನ ಆಡ್ತಿದ್ದಾರೆ. ಹೀಗಿರುವಾಗ ಆಹ್ವಾನ ಬಂದಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸೋನಿಯಾ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರಾಗಿರುವ ಅಧೀರ್ ರಂಜನ್ ಚೌಧರಿ ರಾಮ ಮಂದಿರದ ಉದ್ಘಾಟನೆಗೆ ಹೋಗೋದಿಲ್ಲ ಅಂತ ಕಾಂಗ್ರೆಸ್ ಪಕ್ಷ ಸ್ಪಷ್ಟಪಡಿಸ್ತಾ ಇದೆ. ಹಾಗಾದ್ರೆ ಏನಿದು ಕಥೆ? ಆಹ್ವಾನವೇ ಬಂದಿಲ್ಲ ಅಂತ ಬಾಯಿ ಬಡ್ಕೊಳ್ಳೋರ ನಡುವೆ ಆಹ್ವಾನ ಬಂದರೂ ಕೂಡ ರಾಮ ಮಂದಿರಕ್ಕೆ ಹೋಗೋದಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇರೋದು ಯಾಕೆ? ಅದಕ್ಕೆ ಅವರು ಕೊಡ್ತಾ ಇರೋ ಕಾರಣಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಟ್ಟಿ ಜಾರಿ ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ವಂತೆ ಅಂತ ಒಂದು ಗಾದೆ ಮಾತಿದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಖತ್ತಾಗಿ ಅನ್ವಯಿಸುತ್ತೆ. ಇಷ್ಟು ದಿನಗಳ ಕಾಲ ಸಾಫ್ಟ್ ಹಿಂದುತ್ವವನ್ನು ಆಚರಣೆ ಮಾಡೋದ್ರ ಮೂಲಕ ಹಿಂದೂಗಳ ಮತಗಳನ್ನು ಸೆಳೆಯುವ ಬಗ್ಗೆ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇತ್ತು. ಚುನಾವಣೆಗಳು ಹತ್ತಿರ ಬರ್ತಾ ಇದ್ದ ಹಾಗೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇಬ್ಬರು ಕೂಡ ದೇವಾಲಯಗಳಿಗೆ ಭೇಟಿ ಕೊಟ್ಟು ಹಣೆ ತುಂಬ ವಿಭೂತಿನೋ ಕುಂಕುಮವನ್ನು ಹಚ್ಚಿಕೊಂಡು ಬರ್ತಾ ಇದ್ರು. ಪ್ರತಿಯೊಂದು ಎಲೆಕ್ಷನ್ನಲ್ಲೂ ಈ ವರಸೆಯನ್ನ ನಾವು ನೋಡ್ತಾನೆ ಬಂದಿದ್ದೀವಿ. ಆದರೆ ಈ ಬಾರಿ ಲೋಕಸಭಾ ಎಲೆಕ್ಷನ್ಗೆ ಕಾಂಗ್ರೆಸ್ ಪಕ್ಷ ಬೇರೆಯದ್ದೇ ತಂತ್ರವನ್ನು ಹೆಣಿತಾ ಇರೋ ಹಾಗೆ ಕಾಣ್ತಾ ಇದೆ. ಯಾಕಂದ್ರೆ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಬಂದಿದ್ದ ಅದ್ಭುತ ಅವಕಾಶವನ್ನ ಕಾಂಗ್ರೆಸ್ ಪಕ್ಷ ತಾನಾಗೆ ದೂರ ತಳ್ತಾ ಇದೆ. ಇದರ ಹಿಂದೆ ಇನ್ಯಾವುದೋ ಕೋಮಿನ ಮತಗಳು ದೂರ ಹೋಗುತ್ತವೆ ಅನ್ನೋ ಭಯವೋ ಅಥವಾ ರಾಮನ ಬಗ್ಗೆ, ರಾಮ ಮಂದಿರದ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಇರುವ ವಾಸ್ತವದ ಮನಸ್ಥಿತಿಯೋ ಅನ್ನೋದನ್ನ ನೀವೇ ಊಹಿಸಿ. ಮೊನ್ನೆಯಷ್ಟೇ ರಾಜ್ಯದ ಸಚಿವರೊಬ್ಬರು ರಾಮ ಮಂದಿರದ ಬಾಗಿಲನ್ನು ತೆಗೆಸಿದ್ದು ರಾಜೀವ್ ಗಾಂಧಿ ಅವರಿಗೆ ರಾಮ ಮಂದಿರ ಉದ್ಘಾಟನೆಯ ಶ್ರೇಯ ಸೇರಬೇಕು ಅನ್ನೋ ಮಾತುಗಳನ್ನ ಆಡ್ತಾ ಇದ್ರು. ಆದ್ರೆ ಈಗ ಅದೇ ರಾಜೀವ್ ಗಾಂಧಿಯ ಪತ್ನಿ ಸೋನಿಯಾ ಗಾಂಧಿ ಅವರು ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರಾಗಿರುವ ಅಧೀರ್ ರಂಜನ್ ಚೌಧರಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಆಹ್ವಾನವನ್ನ ಗೌರವಪೂರ್ವಕವಾಗಿ ತಿರಸ್ಕರಿಸುತ್ತಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ಹೇಳ್ಕೊಳ್ತಾ ಇದೆ. ಇಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ಜೈರಾಮ್ ರಮೇಶ್ ತಮ್ಮ ನಾಯಕರು ಅಯೋಧ್ಯೆಯ ಕಾರ್ಯಕ್ರಮಕ್ಕೆ ಹೋಗದೇ ಇರೋದಕ್ಕೆ 3 ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೆಯದು, ಈ ರಾಮ ಮಂದಿರದ ಉದ್ಘಾಟನೆ ಒಂದು ಚುನಾವಣೆ ಗಿಮಿಕ್ ಅನ್ನೋದು. ಹಾಗೇನೆ ಎರಡನೆಯದಾಗಿ ಇದು ಬಿಜೆಪಿ ಮತ್ತು RSS ನ ಕಾರ್ಯಕ್ರಮ ಆಗಿದೆ. ಇನ್ನು ಮೂರನೆಯದಾಗಿ ಈ ರಾಮ ಮಂದಿರ ಸಂಪೂರ್ಣವಾಗಿ ನಿರ್ಮಾಣವೇ ಆಗಿಲ್ಲ, ಒಂದು ಮಹಡಿಯನ್ನ ನಿರ್ಮಿಸಿ ರಾಮ ಮಂದಿರವನ್ನ ಉದ್ಘಾಟನೆ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ಹೇಳ್ಕೊಳ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಹೇಳಿಕೆಯನ್ನು ಗಮನಿಸಿ ನೋಡೋದಾದ್ರೆ, ರಾಮ ಸಾಕಷ್ಟು ಜನರಿಂದ ಪೂಜಿತನಾಗ್ತಾ ಇದ್ದಾನೆ. ಮತಾಚರಣೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ವಿಷಯ. ಇದನ್ನ RSS ಮತ್ತು ಬಿಜೆಪಿಗಳು ಸಾಕಷ್ಟು ವರ್ಷಗಳ ಹಿಂದೆನೆ ರಾಜಕೀಯಗೊಳಿಸಿಬಿಟ್ಟಿವೆ. ಇಲ್ಲಿ RSS ಮತ್ತು ಬಿಜೆಪಿ ನಾಯಕರು ಸಂಪೂರ್ಣವಾಗಿ ನಿರ್ಮಾಣ ಆಗದೇ ಇರುವಂತಹ ದೇವಾಲಯವನ್ನ ಉದ್ಘಾಟನೆ ಮಾಡೋ ಮೂಲಕ ಚುನಾವಣಾ ಗಿಮಿಕ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಅಧೀರ್ ರಂಜನ್ ಚೌಧರಿ ಅತ್ಯಂತ ಗೌರವದಿಂದ ಈ ಆಹ್ವಾನವನ್ನ ತಿರಸ್ಕರಿಸಿದ್ದಾರೆ. ಇದು RSS ಮತ್ತು ಬಿಜೆಪಿಯ ಕಾರ್ಯಕ್ರಮ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ. ಗೆಳೆಯರೆ, ಈ 3 ಜನಕ್ಕೆ ಕಳೆದ ತಿಂಗಳೇ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನವನ್ನು ಕೊಡಲಾಗಿತ್ತು. ಇಲ್ಲಿ ಆಹ್ವಾನವನ್ನು ಸ್ವೀಕರಿಸಿರೋ ಕಾಂಗ್ರೆಸ್ ನಾಯಕರ ಕತೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದ್ವು. ಈಗ ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದೆ. ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದಿಂದ ದೂರ ಸರಿತಾ ಇರೋದಕ್ಕೆ 3 ಕಾರಣಗಳನ್ನ ಕೊಟ್ಟಿರೋ ಕಾಂಗ್ರೆಸ್ ತನ್ನ ಪಕ್ಷದ ಇನ್ನುಳಿದ ನಾಯಕರಿಗೆ ಯಾವ ಆದೇಶವನ್ನ ಕೊಡುತ್ತೆ ಅನ್ನೋದು ಈಗ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಗೆಳೆಯರೆ, ಇಲ್ಲಿ ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರುವ ಸ್ಥಳ ವಿವಾದಿತ ಸ್ಥಳ ಅಂತಲೇ ಹೇಳಿಕೊಂಡು ಬರ್ತಾ ಇದೆ. ಅಲ್ಲದೆ ರಾಮ ಮಂದಿರದ ಬದಲಾಗಿ ಬೇರೆನ್ನೇನಾದ್ರೂ ಕಟ್ಟಿದ್ರೆ ಜನರಿಗೆ ಅನುಕೂಲ ಆಗ್ತಿತ್ತು ಅಂತ ಸಾಕಷ್ಟು ನಾಯಕರು ಹೇಳಿದ್ದಾರೆ. ಹೀಗ ಅವರು ರಾಮ ಮಂದಿರದ ವಿರುದ್ಧ ಮಾತಾಡ್ತಾ ಇರೋದು ಮತ್ತೊಂದು ವರ್ಗದ ಮತಗಳನ್ನ ಕ್ರೋಢೀಕರಿಸುವ ಕಸರತ್ತು ಅನ್ನೋದನ್ನ ದುರ್ಬಿನ್ನು ಹಾಕೊಂಡು ಹುಡುಕ್ಬೇಕಾಗೇನಿಲ್ಲ. ಯಾಕಂದ್ರೆ ಈ ಬಾರಿ ಕಾಂಗ್ರೆಸ್ ಆಯ್ಕೆ ಮಾಡಿಕೊಂಡಿರೋದೇ ಮತ ಧ್ರುವೀಕರಣದ ದಾರಿಯನ್ನ. ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ರಾಮ ಮಂದಿರದ ಉದ್ಘಾಟನೆಗೆ ಹೋದ್ರೆ ಮತ್ತೊಂದು ಕೋಮಿನ ಜನ ಕೋಪಗೊಳ್ಳಬಹುದು. ಹಾಗೇನಾದ್ರೂ ಆದ್ರೆ ಅಲ್ಲಿ ಮತ ಧ್ರುವೀಕರಣ ಆಗದೇ ಇರಬಹುದು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಇರುವಂತಹ ಭಯ. ಹೀಗಾಗಿ ಕಾಂಗ್ರೆಸ್ ಈಗ ಆ ಆಹ್ವಾನವನ್ನ ತಿರಸ್ಕರಿಸೋದ್ರ ಮೂಲಕ ತನ್ನ ಮತ ಧ್ರುವೀಕರಣದ ಕಡೆಗೆ ಗಮನವನ್ನ ಕೊಟ್ಟಿದೆ. ಇಲ್ಲಿ ಇಂಡಿ ಮೈತ್ರಿಕೂಟದ ಸಾಕಷ್ಟು ಪಕ್ಷಗಳು ರಾಮ ಮಂದಿರದ ಉದ್ಘಾಟನೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ವು. ಕಮ್ಯುನಿಸ್ಟ್ ನಾಯಕರು ಆಹ್ವಾನವನ್ನ ಮೊದಲೇ
ತಿರಸ್ಕರಿಸಿದರು. ಮಮತಾ ಬ್ಯಾನರ್ಜಿ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮವನ್ನು ಚುನಾವಣಾ ಗಿಮಿಕ್ ಅಂತ ಹೇಳಿದರು. ಆದರೆ ಇಂಡಿ ಮೈತ್ರಿಕೂಟದ ಇನ್ನಿತರೆ ನಾಯಕರಾದ ಜಾರ್ಖಂಡ್ ಮುಕ್ತಿ ಮೋರ್ಚಾದ ನಾಯಕ, ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ತಮಗೆ ಆಹ್ವಾನ ಬಂದರೆ ತಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಾಗಿ ಹೇಳಿದರು. ಇನ್ನು ಸಮಾಜವಾದಿ ಪಕ್ಷದ ನಾಯಕಿ ಡಿಂಪಲ್ ಯಾದವ್ ಕೂಡ ಆಹ್ವಾನ ಬಂದರೆ ಖಂಡಿತ ಆ ಕಾರ್ಯಕ್ರಮನ ಮಿಸ್ ಮಾಡಲ್ಲ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಹಾಗೇನೆ ಎನ್ಸಿಪಿಯ ಶರದ್ ಪವಾರ್ ತಮಗೆ ಆಹ್ವಾನ ಬಂದಿಲ್ಲ ಅಂತ ಬೇಸರ ಮಾಡ್ಕೊಂಡಿದ್ರು. ಹೀಗಾಗಿ ರಾಮ ಮಂದಿರದ ವಿಷಯದಲ್ಲಿ ಇಂಡಿ ಮೈತ್ರಿಕೂಟದಲ್ಲೇ ಭಿನ್ನ ಅಭಿಪ್ರಾಯಗಳು ಇವೆ ಅನ್ನೋದು ಜಗಜ್ಜಾಹೀರಾಗಿತ್ತು. ಆದರೆ ಈಗ ಕಾಂಗ್ರೆಸ್ ಪಕ್ಷ ಕಮ್ಯುನಿಸ್ಟರ ದಾರಿಯನ್ನ ಹಿಡಿದಿರೋದು ಆ ಪಕ್ಷ ಲೋಕಸಭಾ ಚುನಾವಣೆಗೆ ಯಾವ ಮತಗಳ ಮೇಲೆ ಕಣ್ಣಿಟ್ಟಿದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆದರೆ ಕಾಂಗ್ರೆಸ್ನ ಈ ನಿರ್ಧಾರವನ್ನ ಬಿಜೆಪಿ ಸೇರಿದ ಹಾಗೆ ಸಾಕಷ್ಟು ಬಲಪಂಥೀಯ ಪಕ್ಷಗಳು ವಿರೋಧಿಸ್ತಾ ಇವೆ. ಇದು ಕಾಂಗ್ರೆಸ್ನ ನೈಜ ಬಣ್ಣವನ್ನ ತೋರಿಸ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ರಾಮ ಮಂದಿರದ ಉದ್ಘಾಟನೆಗೆ ಹೋಗೋದು ಹೋಗದೆ ಇರೋದು ಕಾಂಗ್ರೆಸ್ ನಾಯಕರ ವೈಯಕ್ತಿಕ ವಿಷಯ. ಅದು ಅವರ ಪಕ್ಷದ ನಿರ್ಧಾರ. ಅಲ್ಲದೆ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಯಾರು ಹೋಗದೇ ಇದ್ರೂ ಕೂಡ ಅಲ್ಲಿ ಮಂದಿರ ಅಂತೂ ಲೋಕಾರ್ಪಣೆ ಆಗೇ ಆಗುತ್ತೆ. ಅಲ್ಲಿಗೆ ಹೋಗುವವರಿಗಿರೋ ಅದೃಷ್ಟ ಹೋಗದೇ ಇರೋರಿಗೆ ಇಲ್ಲ ಅನ್ಕೊಂಡು ಸುಮ್ಮನಾಗಬೇಕು ಅಷ್ಟೇ. ಇದು ಗೆಳೆಯರೆ, ರಾಮ ಮಂದಿರ ಉದ್ಘಾಟನಾ ಆಹ್ವಾನವನ್ನ ಕಾಂಗ್ರೆಸ್ ತಿರಸ್ಕರಿಸಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.